ಕೇಸ್ ಜಾಸ್ತಿ ಆಗಲ್ಲ ಸಿಡಿದಾರೆ ಕೊಡ್ಬೇಕಲ್ಲ ನೀವು ಕೇಸ್ ಜಾಸ್ತಿ ಆಗಿ ಏನ್ ಮಾಡ್ತೀವಿ ಹೇಳು ಮೊನ್ನೆ ಒಂದು ಎಂತ ಪರಿಸ್ಥಿತಿ ಹೇಳಿದ ಅರ್ಥ ಆಗುತ್ತೆ ಈ ಒಬ್ಳು ಹೆಣ್ಮಗಳು ಅವ್ರ ಮನೆಯಲ್ಲಿ ಹೆದರಿಕೆ ಇಟ್ಕೊಂಡು ಜೀವನ ತಂದೆ ತಾಯಿಗೆ ಹೆದರಿಸ್ಕೊಂಡು ಅವ್ರ ತಂದೆ ಮಗಳು ಹೀಗೆ ನಡ್ಕೊಳ್ತಿದ್ದಾರೆ ಕಂಪ್ಲೇಂಟ್ ಯೋಚನೆ ಮಾಡಿದ ಪರಿಸ್ಥಿತಿ ಬಹಳ ನೋವಿನಿಂದ ಹೇಳ್ತಾ ಇದ್ದೆ ಕೃಷಿನಾಗ ಮತ್ತೆ ಈಗಿನಂತೆ ಹೆಣ್ಮಕ್ಳಿಗೆ ನಾವು ಎಲ್ಲ ಒಂದ್ ಕಡೆ ನಾವು ಬೇರೆ ರಕ್ಷಣೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕು ನಾವ್ ಎಲ್ಲಿ ತಗೊಂಡೋಗಿದ್ವಿ ಅವ್ರಿಗೆ ಬಂದಿರೋಂತ ಕಾಲಿಗೆ ಕೊಟ್ಬಿಟ್ರೆ ಭಯ ಆಗತ್ತೆ ಸಚಿವ ಭಯ ಆಗತ್ತೆ ಇದು ಸಂಬಂಧಪಟ್ಟಂತ ಪ್ರಮುಖ ಗಮನ ತಗೊಂಡು ಎಲ್ಲಿ ಸಿಗತ್ತೆ ಹಾಗಾದ್ರೆ ಎಲ್ಲಿ ಸಿಗ್ತಿದೆ ಯಾರು ಕೊಡ್ತಿದ್ದಾರೆ ನಿಮಗೆ ಲಷ್ಕರ್ಮದಲ್ಲಿ ಸಿಗತ್ತೆ ಗಾಡಿಗಳಲ್ಲಿ ಸಿಗತ್ತೆ ಟಿಪ್ಪುಗಳಲ್ಲಿ ಸಿಗತ್ತೆ ಶಿವಮೊಗ್ಗದ ಅಡ್ಡಿಲ್ಲ ನೀವು ಹೇಳ್ತಾ ಹೋದ್ರೆ ಊರು ಬೇರೆ ಹೇಳ್ಬೇಕಾದ್ರೆ ಸಿಗತ್ತೆ ಸರ್ ರಸ್ತೆಗಳಲ್ಲಿ ಕೊಡ್ತಾರೆ ಕೇಸ್ ಜಾಸ್ತಿ ಆಗೋ ಕೆಲಸ ಮಾಡೋದಕ್ಕಾದ್ರೆ ಡಿಪಾರ್ಟ್ಮೆಂಟ್ ಹಾಕ್ಬೇಕು ನಮಗೆ ಯಾಕೆ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿನ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವನಿಗೆ ಹೋಗುತ್ತೆ ಮಾನ್ಯ ಅವ್ರ ಮನೆ ಕೊಟ್ಟು ನಾವು ಹೇಳ್ತೀವಿ ಕಂಪ್ಲೇಂಟ್ ಕೊಡ್ತಾರೆ ತಿಳಿಸೋದಿಲ್ಲ ನೀವು ದಯವಿಟ್ಟು ಒಂದು ಧೈರ್ಯವಾಗಿ ಹೇಳಿ ಅಂತ ಕಂಪ್ಲೇಂಟ್ ಕೊಡೋಕೆ ಧೈರ್ಯದ ವಾತಾವರಣ ಇದೆ ಅದಕ್ಕೆ ಐದು ಬಂದು ಶಿವಮೊಗ್ಗಕ್ಕೆ ಅದಕ್ಕೆ ನಾವು ಗೃಹ ಸಚಿವರು ಭೇಟಿ ಮಾಡಿದ್ದು ಅದಕ್ಕೆ ಬೇಡಿದ್ವಿ ಲ್ಯಾಂಡ್ ಆಡಿಗೆ ಭೇಟಿ ಮಾಡಿದ್ದು ಈ ರಿಪೋರ್ಟ್ ತಗೊಂಡು ಏನ್ ಮಾಡ್ಬೇಕು ಹೇಳಿ ನಾವು ಹೇಳಾಕಬೇಕೇನ ಈ ರಿಪೋರ್ಟ್ ಅವಶ್ಯಕತೆ ಇಲ್ಲ ಸರ್ ನಮ್ಗೆ 800 ಹೋದ ಬಾರಿ 400 ಕೇಸ್ ಹಾಕಿದ್ವಿ ಈ ಸರಿ 800 ಹಾಕಿದ್ವಿ ಏನು ನಿಂತಿದ್ಯಾ ನಾನು ನಿಂತಿದ್ದು ಕಡಿಮೆ ಆದ್ರೆ ನಿಮ್ಗೆ ಹಾರ ಹಾಕ್ತೀನಿ ನಾನು ನಿಂತಿದ್ದು 800 ನಿಂತಿದ್ದು 1000 ಶಿಕ್ಷಣ ಇಲಾಖೆ ಆತರ ಆಗ್ಬಿಡುತ್ತೆ ಉದಾಹರಣೆ ಅದೆಲ್ಲ ಇಲ್ಲ ಡಿಪಾರ್ಟ್ಮೆಂಟ್ ಬದುಕಿದೆ ಅಂತ ಅನ್ಸಿದ್ರೆ ಅವರಿಗೆ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಕೊಡಿತಾರೆ ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿ ಪಬ್ಲಿಕ್ ಬಿಟ್ಬಿಡಿ ನೀವು ಅಷ್ಟೇ ಸ್ವಂತ ಬೇಸರ ಆಗ್ತಿದೆ ತಂದೆ ಮಗಳ ಮೇಲೆ ಕಂಪ್ಲೇಂಟ್ ಕೊಡ್ತಾರಲ್ಲ ಈ ವಿಷಯಕ್ಕೆ ಇದಕ್ಕೆ ಅಪಮಾನ ಸಂಗತಿ ಏನ್ಬೇಕು ಎಷ್ಟಿದೆ ಸರ್ ನೋಡಿ ನಾನು ಹೇಳಿದ್ರು ಸಿಎಂ ಅವರು ಕೂಡ ಗಮನ ತಗೊಂಡಿದ್ದಾರೆ ಬಿಕಾಸ್ ಆಫ್ ದ ನಂಬರ್ ಆಫ್ ಕೇಸಸ್ ಜಾಸ್ತಿ ಎಲ್ಲಾಗಿದೆ ಅಂತ ಹೇಳಿದಾಗ ನಿಮಗೆ ಸ್ಟೇಟ್ ಲೆವೆಲ್ ರಿಪೋರ್ಟ್ ನೋಡ್ಬೇಕಾದ್ರೆ ಎಲ್ಲಿ ಜಾಸ್ತಿ ಆಗಿದೆ ಯಾಕೆ ಅಂತ ಕೇಳ್ತಾರಲ್ಲ ಸೊ ಅದು ನನಗೆ ಜಿಲ್ಲೆಗೆ ಸ್ವಲ್ಪ ಅವಮಾನ ಆಗ್ತದೆ ನೋಡಿ ಓಕೆ ಒಂದು ಪ್ಲಾನ್ ಮಾಡಿ ನೀವು ಒಂದು 8 days ಹ್ಯಾವ್ ಪ್ಲಾನ್ ರೇಟ್ ಮಾಡಿ ಅಂಡ್ ಸ್ಪಾಟ್ ಆಕ್ಷನ್ ತಗೊಂಡು ಇನ್ಕ್ಲೂಡಿಂಗ್ ಆಫೀಸರ್ಸ್ ನೀವು ಅದು ತಗೊಳ್ಳಿ ನಾನು SP ಅವ್ರಿಗೆ ಮಾತಾಡ್ತೀನಿ ಉಮೇಶ್ ಜಿ ಅವರಿಗೂ ಸ್ವಾಗತ ಬಯಸ್ತೇನೆ ಹಾಗೆ ನಿರಂಜನ್ ಶಂಕರ್ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೆ ಸಭೆಗೆ ಆಗಮಿಸಿರುವ ಶಿವಮೊಗ್ಗ ಗ್ರಾಮಾಂತರ ಶಾಸಕರು ಹಾಗೆ ಸಭೆಗೆ ಉಪಸ್ಥಿತಿರುವ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೆ ಮಾನ್ಯರಲ್ಲಿ ನಾನು ಕೊಡ್ತಾ ಇದ್ದೀನಿ ಸರ್ ಅನುಪಾಲನಾ ವರದಿ ಸರ್ ಅನುಪಾಲನಾ ವರದಿ ಕಾಪಿ ಕೊಡಿಲಿ ಅನುಪಾಲನಾ ವರದಿ ಸರ್ ಈಗ ಅನುಪಾಲನಾ ವರದಿ ಹಲವು ಇಲಾಖೆಗಳದ್ದು ಮಾಹಿತಿ ತಗೊಂಡು ನಾವು ಟೇಬಲ್ ಮಾಡಿದ್ದೀವಿ ಸರ್ ಯಾವ್ದಾದ್ರು ಮಾನ್ಯ ಸದಸ್ಯರುಗಳು ಯಾವ ಸರ್ ಫಸ್ಟ್ ಕೃಷಿ ಇಲಾಖೆದು ಪಹಣಿಯಲ್ಲಿ ಇದನ್ನ ಬೆಳೆ ನಮೂದಾಗ್ತಾ ಇರೋದನ್ನ ರೇಸ್ ಮಾಡಿದ್ರು ಸರ್ ತಂದ್ರೆ ಸರ್ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಡ್ತೀವಿ ಸರ್ ಈಗಾಗಲೇ ಆಗಿರೋದನ್ನ ರೆಕ್ಟಿಫೈ ಮಾಡಿಸ್ತೀವಿ ಸರ್ ನೆಕ್ಸ್ಟ್ ಸರ್ ಹಾಗಾಗಿ ಅದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ ಇವತ್ತಿನ ಸಭೆ ಒಳಗಡೆ ಯಾಕಂದ್ರೆ ಹೋದ ಬಾರಿ 3 ಕೋಟಿ ಅಂತ ಅನುದಾನ ಬಿಡುಗಡೆ ಆಗಿದೆ ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಸೌತ್ಮೌಂಟ್ ಪಕ್ಕದಲ್ಲಿರುವಂಥ ಒಂದು ಹಳೆ ಕಾಲೇಜ್ ಒಳಗಡೆ ಅದನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ನಾವು ಒಟ್ಟಿಗೆ ಹೋಗಿ ಜಾಗ ಪರಿಶೀಲನೆ ಮಾಡ್ಕೊಂಡು ಬಂದಿರೋದ್ರಿಂದ ಅಲ್ಲ ಕಾಲೇಜ್ ಇಲಾಖೆ ಮಾಡ್ಕೊಂಡು ಬಂದಿದ್ದೀವಿ 2 ಎಕರೆ ಜಾಗ ಇದೆ ಸರ್ ನೋಡಿ ನನಗೆ ರಿಪೋರ್ಟ್ ಕೊಡಿ ನಾಳೆ ಪ್ರಿನ್ಸಿಪಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ
ಇವತ್ತು ರಿಪೋರ್ಟ್ ತಗೊಂಡು ನಾಳೆ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಕೆಲಸಕ್ಕೆ ಕೊಡ್ತೀವಿ ನಾವು. ಕೆಲವು 3 ಕೋಟಿ ಸ್ಯಾಂಕ್ಷನ್ ಆಗಿದ್ದು ವಾಪಸ್ ಹೋಯ್ತು. ಈಗ 1 ಕೋಟಿ ಮತ್ತೆ ವಾಪಸ್ ಸ್ಯಾಂಕ್ಷನ್ ನನಗೆ ಆಗಿದೆ. ಮುಂಚೆನೆ ಹೇಳಿದ್ರೆ ನಾನು ರೆಡಿ ಮಾಡಿದ್ವಿ ನಮಗೆ ಜಾಗ ಯಾರ ಹೆಸರಲ್ಲಿ ಇರುತ್ತೆ ಕ್ಲಾರಿಟಿ ಅಲ್ಲ. ಬಟ್ ಇಷ್ಟು ದಿವಸ ತಗೊಂಡ್ರು ಏನು ಬೇರೆದೇನು ಕೆಲಸ ನಿಮ್ಮಿಂದ ಕಾಲೇಜು ಶಿಕ್ಷಣ ಕೊಟ್ಟು ಅದಕ್ಕೆ ನೀವು ನೋಡಿ ಅದನ್ನ ನನಗೆ ಸಾಯಂಕಾಲ ಕೊಡ್ಬೇಕು. ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಾನು ಬರಸ್ಟಿಗೆನೆ ನೀವು ಅವ್ರ ಹತ್ರ ಫಸ್ಟ್ ಬೆಳಗ್ಗೆ ಮಾತಾಡಿದ್ರಿ. ಓಕೆನಾ? ಮೇಡಮ್ ಅವರು ಒಂದು ಅರಣ್ಯ ಇಲಾಖೆ ಇದು ನೋಟಿಸ್ ಕೊಟ್ಟಿರೋ ಬಗ್ಗೆ ರೈತರಿಗೆ ಅದ್ರದ್ದು ಅನುಕೂಲನ ವರದಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೊಟ್ಟಿದ್ದಾರೆ ಸರ್. ಮಾಡೋದಿಲ್ಲ ನಮ್ದು ಪ್ರಾಬ್ಲಮ್ ಅಲ್ಲ. ಅವ್ರು 65, 62 ಅಲ್ಲೆಲ್ಲ ಮಂಜೂರಾತಿ ಆದವರಿಗೆಲ್ಲ ನೋಟಿಸ್ ಕೊಡ್ತವ್ರೆ. 3 ತಲೆಮಾರು ಚೇಂಜ್ ಆಗಿದಾವೆ. ನೋಡಿ ಬಿಫೋರ್ 78 ಇಂದ ಅಪ್ಲೇನು ಬೆಲೆನೇ ಇಲ್ವೇ? ಇಲ್ಲ ಇಲ್ಲ ಅಕ್ಕ, ಒಂದು ನಾನು ಕೂಡ ಕ್ಯಾಬಿನೆಟ್ ಅಲ್ಲೂ ಕೂಡ ಈ ಮೊನ್ನೆ ಅಲ್ಲ ಆದ್ರೂ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಯ್ತು. KJ ಜಾರ್ಜ್ ಅವರು ನಾವೆಲ್ಲರೂ ಕೂಡ, ಯಾಕೆಂದ್ರೆ ನಮಗೆ ಚಿಕ್ಕಮಗಳೂರು ಇದ್ರದ್ದಲ್ಲ. ಈಗ ಮಂಗಳವಾರನೋ ಬುಧವಾರನೋ ಒಂದು ನಾನು KJ ಜಾರ್ಜ್ ಅವರು ಒಂದು ಮೀಟಿಂಗ್ ಇಟ್ಕೊಳ್ತಾ ಇದ್ದೀನಿ. ಒಂದು ಅಧ್ಯಯನ ಅಂತ ಹೇಳಿ ಮಾಡಿದ್ವಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ನಿಮಗೆ ರಮೇಶ್ ಹೆಗ್ಡೆ ಅವರು ಅವರೆಲ್ಲ ಬರ್ತಾ ಇದ್ದಾರೆ. PCCF ಅವರು ಮತ್ತೆ ಮೋಹನ್ ಕುಮಾರ್ ಯಾರೋ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂಜು ಪರ್ದೀಸು ಇವರೆಲ್ಲ ಸೇರಿ ಮೋಸ್ಟ್ಲಿ ಮಂಗಳವಾರ ಬುಧವಾರ ಯಾವಾಗ ಕೊಡ್ತಾರ ಗೊತ್ತಿಲ್ಲ, ಇವರು ಇರ್ಬೇಕಂತ. ಅದಕ್ಕೆಲ್ಲ ಸೊಲ್ಯೂಷನ್ ಕಂಡುಹಿಡಿದಿದೆ. ಯಾಕಂದ್ರೆ ಏನಾಗ್ತದೆ, ಮುಂಚೆ ಹಕ್ಕುಪತ್ರ ಕೊಟ್ಟಾರೆ, ಇವಾಗ ಫಾರೆಸ್ಟ್ ಅಂತ ಹೇಳ್ತಾರೆ, ಅವ್ರಿಗೆ ನೋಟಿಸ್ ಕೊಡೋದು ಇದೆಲ್ಲ ಇದೆ. ನಾನು ಒಂದೇ ಒಂದು ನಿಮ್ಗೆ ಹೇಳೋದು, ಅದರದ್ದು ಕೋರ್ಟ್ ಒಂದು ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಯಾವ್ದು ನೋಟಿಸ್ ಕೊಡೋದಿಲ್ಲ ಅಂತ ನಾವು ಹೇಳಿದ್ವಿ. ಅದನ್ನ ನೀವು ಕೊಡಬಾರ್ದು. ಯಾಕಂದ್ರೆ ಅನ್ಲೆಸ್ ಡೈರೆಕ್ಟರ್ ನಾವು ಏನಾದ್ರು ಒಂದು ಡಿಸಿಷನ್ ತಗೊಳ್ಳೋದು ಕೋರ್ಟ್ದು ನಾವು ಯಾರು ಕೂಡ ನಾವು ಆಟ ಬರಲ್ಲ. ಮತ್ತೆ ಯಾವ್ದಾದ್ರು ಹೊಸ ಅತಿಕ್ರಮಣ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಕ್ಷೇತ್ರದಲ್ಲೇ ಮೊನ್ನೆ ಒಂದು ಸ್ಮಾಲ್ ವಿಚಾರ ನಿಮಗೆ ಗೊತ್ತಿದೆ. ನಮ್ಮವ್ರಿಗೆ ಹೋಗಿ ಅತಿಕ್ರಮಣ ಮಾಡಿದಾಗ ನನಗೆ ಅದು ಗೊತ್ತಾಯ್ತು. ಅದನ್ನ ಹೋಗಿ ನೀವೆಲ್ಲ ನೀವು ಏನ್ ಮಾಡಬೇಕು ನೀವು ಮಾಡಿ ಅಂತ ಹೇಳಿದೆ. ಯಾಕಂದ್ರೆ ಹೊಸ ಎನ್ಕ್ರೋಚ್ಮೆಂಟ್ಗೆ ನಾವೇನು ಸಪೋರ್ಟ್ ಮಾಡ್ತೀವಿ. ಬಟ್ ಯಾರು ಈಗ ಅವ್ರು ರೈಸ್ ಮಾಡಿದಾಗೇನೆ ನೀವು ಕರೆಯೋದಾದ್ರೆ ಹೇಳ್ತೀನಿ. ನಾನು ಇದನ್ನ ಫಾರೆಸ್ಟ್ ಮಿನಿಸ್ಟರ್ ಹೇಳಿದೆ, ಕರಿತೀರಿ ನಿಮ್ ಪಾರ್ಟಿಯವ್ರನ್ನ ಮಾತ್ರ ಕರಿತೀರಿ. ಇಲ್ಲ ಇಲ್ಲ ನಮ್ಮನ್ನ ಎಲ್ಲರನ್ನೂ ಕರೀರಿ. ಅದಕ್ಕೆ ಯಾಕೆ ಪಕ್ಷ ಮಾಡ್ತೀರಿ? ಒಂದು ನಿಮಿಷ, ನಾಡಿದ್ದು ನಾವು ಕರಿತಾ ಇರೋದು 2 ಉಸ್ತುವಾರಿ ಸಚಿವರನ್ನು ಮಾತ್ರ ಕರಿಬೇಕ. KJ ಜಾರ್ಜ್ ಅವರು ಹೇಳಿದ್ರು ಡೀಮ್ಡ್ ಫಾರೆಸ್ಟ್ ನ ಬಿಡಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದ ಒಂದು ಕಮಿಟಿ ಮಾಡಬಹುದು. ಕ್ಲಾರಿಟಿ ಸಿಕ್ಕಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಆ ಕ್ಲಾರಿಟಿ ತಗೊಳ್ಳೋದಕ್ಕೆ ನಾಡಿದ್ದು PCCF ಇವ್ರ ಜೊತೆಗೆ ಮಂಗಳವಾರ ಇಟ್ಟಿದ್ದು. ಇನ್ನೇನೆ ನಾ ಮಾತಾಡಿದ್ದು KJ ಜಾರ್ಜ್ ಅವರು ನನಗೆ ರಿಕ್ವೆಸ್ಟ್. ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ನಿಮ್ಗೆ ಹೇಳ್ತೀನಿ, ಹೌದು, ಫಾರೆಸ್ಟ್ ಅವರು ಬಿಟ್ಟಿದ್ದಾರೆ. ಸೆಟಲ್ಮೆಂಟ್ ಆಫೀಸರ್ ನೇಮಕ ಮಾಡೋದೇ ಆ ಕಾರಣಕ್ಕೆ 4-1 ನೋಟಿಫಿಕೇಶನ್ ಆದ ಕೂಡಲೇ ಅದನ್ನ ಬಿಟ್ಟಿದ್ದಾರೆ. ಅದನ್ನ ಇವತ್ತು ಕೂಡ ಫಾರೆಸ್ಟ್ ಅಂತ ಹೇಳಿ ಪಾಣಿನಲ್ಲಿ ಬರೋದಾದ್ರೆ ಆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ನೇಮಕ ಮಾಡೋದಕ್ಕೆ ಅದೊಂದು ಸಿಸ್ಟಮ್ ಸ್ಯಾಂಕ್ಟಿಟಿ ಏನಂದ್ರೆ ಇವತ್ತಿನವರೆಗೂ ವ್ಯತ್ಯಾಸ ಆಗಿಲ್ಲ. ಮತ್ತೆ 5 ವರ್ಷದಲ್ಲಿ ಸ್ಟೇಟ್ ಫಾರೆಸ್ಟ್ ಆಗಬೇಕು. ಅವ್ರಿಗೆ ಗೊತ್ತಿದೆ 5 ವರ್ಷದಲ್ಲಿ ಸ್ಟೇಟ್ ಫಾರೆಸ್ಟ್ ಆಗಬೇಕು. ಮಾಡಲಿಲ್ಲ, ಸೆಟಲ್ಮೆಂಟ್ ಆಗಲಿಲ್ಲ. ಇದು ತುಂಬಾ ಇದೆ ಮಲೆನಾಡಿನಲ್ಲಿ. ಇದಾದ್ಮೇಲೆ ಮತ್ತೆ ಏನಾದ್ರು ನೋಟಿಸ್ ಕೋರ್ಟ್ ಅಲ್ಲದೆ ಇರೋದು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಅನುಬಲ ವರದಿ ಮುಗಿಸ್ಕೊಳ್ಳೋಣ. ಪ್ರತಿ ದಿವಸ ಕೊಡ್ತಾ ಇದ್ದಾರೆ. ಅಲ್ಲ, ಎಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಆಫೀಸಿಗೆ ಕೇಸ್ ಬಂದಿದೆ ಕೊಡ್ತಾನೆ ಇದ್ದಾರೆ. 64 ವಿಚಾರಣೆ ನಡೆಸ್ತಾ ಇದ್ದೀವಿ ಸರ್. ಇದು ಕೋರ್ಟ್ ಆದೇಶ 64 ಬೇರೆ ಕೇಸ್ ಹಾಕೊಂತಾ ಇದ್ದಾರೆ ಅವರು. ಈಗ ಅದು ಬೇರೆ DC ಅವರು ಹೇಳಿದ್ದಾರೆ ಸರ್. ಇಲ್ಲ ಮತ್ತೆ ಇವ್ರು ಯಾಕೆ ನೋಟಿಸ್ ಕೊಡ್ತಾರೆ, ನೀವು ಹೆಂಗ್ ಕೊಡ್ತಾರೆ? ನೀವು ಜಂಟಿ ಸರ್ವೆ ಆಗಿದೆ ನಿಮ್ದಂತ ಹೇಗೆ ಕೊಡ್ತಾರೆ? ನೀವು ಒಂದು ಆದೇಶ ಮಾಡಿ, ಜಂಟಿ ಸರ್ವೆ ಆಗುವವರಿಗೆ ಯಾರಿಗೂ ನೋಟಿಸ್ ಕೊಡಬಾರ್ದು. ನಿಮ್ಮ ಸ್ಕೆಚ್ಗಳೇ ಅಪ್ಡೇಟ್ ಆಗಿಲ್ಲ. ಇವತ್ತಿಗೆ ಸ್ಕೆಚ್ಗಳೇ ಅಪ್ಡೇಟ್ ಆಗಿಲ್ಲ. ಆಮೇಲೆ ನೀವು ಕೊಡಿ ಸರ್. ಈಗ ಹೈಕೋರ್ಟಿಗೆ ಡಿಸಿ ಅವರು ಗೋಳು ತಿಂತಾ ಇದ್ದಾರೆ ಇತ್ತೀಚೆಗೆ. ಅಷ್ಟಿಷ್ಟಲ್ಲ. ಈಗ DC ಅವರು ಒಂದೇ ಒಂದು ನಾವು ಒಂದು ನಿರ್ಣಯನ ಇವತ್ತು ಸಭೆಯಲ್ಲಿ ಮಾಡ್ಬೇಕಾಗ್ತದೆ. ಒಂದ್ಸತಿ ಸಭೆಯಲ್ಲಿ ಎಲ್ಲರೂ ಕುತ್ಕೊಂಡು, ಜನಪ್ರತಿನಿಧಿ ಕುತ್ಕೊಂಡು, ಆಫೀಸರ್ಸ್ ಕುತ್ಕೊಂಡು, ಡಿಸ್ಟ್ರಿಕ್ಟ್ ಹೆಡ್ಸ್ ಎಲ್ಲ ಕುತ್ಕೊಂಡು ನೋಟಿಸ್ ಕೊಡಬಾರ್ದು ಅಂತ ಹೇಳಿ ಒಂದು ಡಿಸಿಷನ್ ಆಗ್ತದೆ. ನೆಕ್ಸ್ಟ್ ಟೈಮ್ ಏನಾದ್ರು ಡಿಸಿಷನ್ ಹಿಂಗೆ ಕೊಟ್ಟರು ಅಂದ್ರೆ ಅನಿವಾರ್ಯವಾಗಿ ವಿಲ್ ಹ್ಯಾವ್ ಟು ಎಕ್ಸಿಕ್ಯೂಟ್ ಸಮ್ ಕೈಂಡ್ ಆಫ್ ಅನ್ ಆಕ್ಷನ್ ಅಗೇನ್ಸ್ಟ್ ದ ಆಫೀಸರ್. ಇವತ್ತಿನ ನಿರ್ಣಯದಲ್ಲಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಇದನ್ನ ನಾವು ಡಿಸ್ಕಷನ್ ಮಾಡಿದ್ವಿ, ಹೊರಗಡೆನೂ ಕೂಡ ಹೇಳ್ತೀವಿ. ಎಲ್ಲಾದ್ರೂ ಇನ್ನು ಮೇಲೆ ನೀವು ಅದು ರೆಸ್ಪಾನ್ಸಿಬಿಲಿಟಿ ಮಾಡಬೇಕಾಗುತ್ತೆ. ಬಿಕಾಸ್ ಪದೇ ಕುತ್ಕೊಂಡು
ಹೇಳಿದ್ರು ಕೂಡ ಯಾರನ್ನೂ ಕ್ಯಾರಿ ಈಗ ಒಂದ್ ನಿಮಿಷ 64 ಎನ್ಕ್ವೈರಿ ಶುರು ಆಗಿದೆ. ವಿತೌಟ್ ಕನ್ಸರ್ನ್ ನಿಮ್ ಕನ್ಸರ್ನ್ ಇಲ್ಲದೆ ಓಕೆ ಡಿ ಸಿ ಅವರಿಗೆ ಬಿಡೋಣ ನಾವು ಏನಾದ್ರು ಒಂದು ನೋಟಿಸ್ ಕೊಡ್ಬೇಕಂದ್ರೆ ನಿಮ್ಗೆ